ಕೆಂಪಮ್ಮ ಬನ್ನಿ ಅಂತಂದ್ರೆ ನೀವು ಬಿಗ್ ಬಾಸ್ ಹೋಗ್ತೀರಾ? ನೋಡೋಣ, ಅಲ್ಲಿ ಡ್ಯಾನ್ಸ್ ಮಾಡ್ಬೇಕು, ಹಾಡ್ ಆಡ್ಬೇಕು. ಎಲ್ಲ ಮಾಡ್ತೀವಿ. ಡ್ಯಾನ್ಸ್ ಮಾಡ್ತೀರಾ? ಒಂದ್ ಡ್ಯಾನ್ಸ್ ತೋರಿಸಿ ನೋಡೋಣ ಬಿಗ್ ಬಾಸ್ ಗೊತ್ತಲ್ಲಿ. ಕುಲದಲ್ಲಿ ಕೀಳ್ಯಾವುದೋ ಹುಚ್ಚಪ್ಪ, ಮರದಲ್ಲಿ ಮೇಲ್ಯಾವುದೋ, ಹುಟ್ಟಿ ಸಾಯುವ ಹಾಳು ಮನುಷ್ಯ ಮಧ್ಯೆ ಕೀಳ್ಯಾವುದ್ ಮೇಲ್ಯಾವುದೋ. ನಾನು ಮೇಲೆ ಬಂದೆ, ಜನರಿದ್ದರೆ ನಾನು ದೇವರಿಂದೆ, ಜನರಿದ್ದರೆ ನನ್ನ ಬೆನ್ನ ಹಿಂದೆ ಮುಂದೆ. ಕೆಂಪಮ್ಮ, ನಮ್ ಕೆಂಪಮ್ಮ ಇವತ್ತು ಬಿಗ್ ಬಾಸ್ ಬಗ್ಗೆ ಮಾತಾಡ್ತಾರ. ಬಿಗ್ ಬಾಸ್ ನೋಡ್ತೀರಾ? ಬಿಗ್ ಬಾಸ್ ಅಲ್ಲಿ ಯಾರು ಚೆನ್ನಾಗ್ ಆಡ್ತೀರಿ, ಯಾರು ಚೆನ್ನಾಗ್ ಆಡ್ತೀರಿ ನಿಮ್ ಪ್ರಕಾರ? ಕೆಂಪಮ್ಮ ಇದು ಗಿಲ್ಲಿನೂ ಆಡ್ತಾನೆ, ಹಾ ಆಮೇಲೆ ಕಾವ್ಯ ಆಡ್ತಾಳೆ, Okay. ಆಮೇಲೆ ಇನ್ನೊಬ್ಳು ಹೆಸರು ಜಲ್ದಿ ಬರಲ್ಲ, ಹಾ ಆಮೇಲೆ ಇವನು ಅಶ್ವಿನಿ ಗೌಡ ಅವರು ಆಡ್ತಾರೆ. ಆಡಿದ್ರೆ ಏನ್ ಮಾಡಿ ಅವರು ಜಾಸ್ತಿ ಕಾಟ ಕೊಡ್ತಾರೆ. ಕಾಟ ಯಾರು ಕಾಟ ಕೊಡ್ತಾರೆ? ಯಾರಿಗೆ ಕಾಟ ಕೊಡ್ತಾರೆ ಅಂತಂದ್ರೆ ಅಲ್ಲಿರೋರ್ಗೆ ಕಾಟ ಕೊಡ್ತಾರೆ. ಯಾವ ಅವ್ರಿಗೆ ತರ ಕಾಟ ಒಂದು ಕೊಡ್ತಿದ್ದಾರೆ? reels ಮಾಡೋ ಅವ್ರಿಗೆ ಅಲ್ಲಿ ಮ್ಯಾನೇಜ್ಮೆಂಟ್ ಇದ್ ಮಾಡವ್ರೆ. ಅವಳ ಏನ್ ಮಾಡವ್ರೆ ಅಂತ ಒಂದ್ leader ತರ ಮಾಡವ್ರೆ. leader ತರ ಮಾಡವ್ರೆ. ಹ್ಮ್ ನಾನು ಲೀಡ್ರಯ್ಯ, ನಾನು ಹೇಳ್ದಂಗೆ ಕೇಳ್ಬೇಕು. ಹಾ ಅಂತ ಹಂಗ ಆಡ್ತಾರೆ. ಹಂಗಾದಾಗ ನಿಮ್ಗೆ ಏನ್ ಅನ್ಸುತ್ತೆ? ಏನ್ ಅನಿಸ್ತದೆ ಅಂತ ಅಂದ್ರೆ ಅವ್ರು ಮಾಡೋದು ಅವೆಲ್ಲ ತಪ್ಪು. ಆಮೇಲೆ ಸಾನನ್ ಮನೆಗೆ ಹೋದಾಗ ಸಾನನ್ ಮನೆಯಿಂದ ಜಲ್ದಿ ಬರಲ್ವಂತೆ. ಯಾರು ಬರಲ್ಲ? ಸಾನನ್ ಮನೆಯಿಂದ ಇವ್ರು ಅಶ್ವಿನಿ ಗೌಡನು ಯಾರೋ ಬೇರೆ ಸತೀಶ್ ಅಂತ. ಸತೀಶ ಹಾ, ಹಾ. ಸತೀಶ ನಾಯಿ ಸತೀಶ್ ಅನ್ಬಾರ್ದು, ಡಾಗ್ ಸತೀಶ್ ಅನ್ಬೇಕು. ಡಾಕ್ ಸತೀಶ. ಅವ್ರು ಹೋಗಿದ್ದು ಬೇಜಾರಾಗಿತ್ತ? ಜಾಸ್ತಿ ಹೊತ್ತು ಸ್ನಾನ ಮಾಡಿದ್ದು ಬೇಜಾರ ಅಂದ್ರೆ ಎಲ್ಲಾರ ನಾವು ಟೂರ್ ಹೋದಾಗ ಅವರು ಯಾರ ಮಾಡ್ಬೇಕು, ಜಲ್ದಿ ಮಾಡ್ಕೊಂಡ್ ಬಂದ್ಬಿಡ್ಬೇಕು. ನಮ್ಮ ಮನೇಲಿ ಬೇಕಾದ್ರೆ ಲೇಟ್ ಆಗಿ ಮಾಡೋಣ, ಅಲ್ಲಿ ಜಲ್ದಿ ಮಾಡ್ಕೊಂಡ್ ಬರ್ಬೇಕು. ಗಿಲ್ಲಿ ಬಗ್ಗೆ ಏನ್ ಅನ್ಸುತ್ತೆ ನಿಮ್ಗೆ? ಗಿಲ್ಲಿ ಬಗ್ಗೆ ಅವನು ಮಂಡ್ಯದನು, ಹಾ. ಅವನು ನೀವ್ ಯಾವ್ರವ್ರು? ನಾವು ಆ ಕಡೆರೆಯ ಆ ಕಡೆಯವ್ರೆ. ಆ ಕಡೆರೆಯ ಈ ಸರಿ ಬಿಗ್ ಬಾಸ್ ಯಾರು ಗೆಲ್ಬೇಕು? ಬಿಗ್ ಬಾಸ್ ಅವ್ರೇ ಗೆಲ್ಬೇಕು ಅಂತೀವಿ. ಆಟದಲ್ಲಿ ಯಾರ್ ಗೆದಿತಾರೋ ಯಾರ್ ಸೋರ್ತಾರೋ ಅದು ಗೊತ್ತಿಲ್ಲ. ಆದ್ರೆ ಅವನು ಒಂಥರ ಅಮಾಯಕ ತರ ಕಾಮಿಡಿ ಮಾಡ್ತಾನೆ. ಕಾಮಿಡಿ ಮಾಡ್ತಾನೆ. ಅವ್ರಿಗ್ ಏನು ಇದ್ ಮಾಡೋದಿಲ್ಲ, ತೊಂದ್ರೆ ಕೊಡಲ್ಲ. ಈಗ ಇರ್ಲಿ ಅಕ್ಕ, ಈಗ ನಮ್ಮ ಕೆಂಪಕ್ಕನ್ಗೆ ಏನಾದ್ರು ನೆಕ್ಸ್ಟ್ ಸಾರಿಗೆ ಬಿಗ್ ಬಾಸ್ ಬರ್ಬೇಕು ಅಂತ ಏನೋ ಹೇಳಿದ್ರೆ ನೀವು ಹೋದ್ರೆ ಬಿಗ್ ಬಾಸ್ ಹೋಗ್ತೀರಾ? ನೀವು ನಾವು ನೋಡೋಣ, ನಮ್ ಮಗ ಅವನೇ. ಅಲ್ಲ ಇರ್ಲಿ, ನಿಮ್ ಮಗನ ವಿಡಿಯೋ ಮಾಡ್ತಾವ್ರೆ. ನೀವು ಬಿಗ್ ಬಾಸ್ ಸೆಲೆಕ್ಟ್ ಆಗೋದು ನೋಡಿ. ನಮ್ ಕಾರ್ಯಕ್ರಮ ಬಗ್ಗೆ ಚೆನ್ನಾಗ್ ಮಾತಾಡಿ ಕೆಂಪಮ್ಮ ಬನ್ನಿ ಅಂತಂದ್ರೆ ನೀವು ಬಿಗ್ ಬಾಸ್ ಹೋಗ್ತೀರಾ? ಅಲ್ಲಿ ಡ್ಯಾನ್ಸ್ ಮಾಡ್ಬೇಕು, ಹಾಡ್ ಆಡ್ಬೇಕು. ಎಲ್ಲ ಮಾಡ್ತೀವಿ. ಡ್ಯಾನ್ಸ್ ಮಾಡ್ತೀರಾ? ಒಂದ್ ಡ್ಯಾನ್ಸ್ ತೋರಿಸಿ ನೋಡೋಣ ಬಿಗ್ ಬಾಸ್ ಗೊತ್ತಲ್ಲಿ. ಕುಲದಲ್ಲಿ ಕೀಳ್ಯಾವುದೋ ಹುಚ್ಚಪ್ಪ, ಮರದಲ್ಲಿ ಮೇಲ್ಯಾವುದೋ, ಹುಟ್ಟಿ ಸಾಯುವ ಹಾಳು ಮನುಷ್ಯ ಮಧ್ಯೆ ಕೀಳ್ಯಾವುದ್ ಮೇಲ್ಯಾವುದೋ. ಕೊಲದೊಂದು ರೀತಿಯ ಜಾತಿಯ ಹೇಳುವ ಮಂದಿ ಮುಂದೆ ಇರುವರು. ಜಗಳ ನಮ್ ಕೆಂಪಮ್ಮ ನೋಡಿ ಡ್ಯಾನ್ಸ್ ಮಾಡಿದಿರ. ದಯವಿಟ್ಟು ಬಿಗ್ ಬಾಸ್ ನೆಕ್ಸ್ಟ್ ಸಾರಿಗೆ ಸೆಲೆಕ್ಟ್ ಮಾಡಿ. ಅಕ್ಕ, ಈಗ ಡ್ಯಾನ್ಸ್ ಏನೋ ಮಾಡ್ರಿ, ಸಖತ್ ಮಾಡಿದ್ರಿ. ಒಂದ್ ಹಾಡ್ ಆಡೋದಾದ್ರೆ ಏನಾದ್ರು ಒಂದ್ ಹಾಡ್ ಆಡ್ಬೇಕು ಅಂತಂದ್ರೆ ಯಾವ ಹಾಡ್ ಆಡ್ತೀರಿ? ಶೋಭನೆ ಬರ್ತದ? ಶೋಭನೆ ಯಾವ್ದು ಬರ? ಪಿಕ್ಚರ್ ಯಾವ್ದು ನಿಮ್ಗೆ ತುಂಬಾ ಇಷ್ಟವಾದ ಪಿಕ್ಚರ್ ಯಾವ್ದು ನಿಮ್ಗೆ? ಪಿಕ್ಚರ್ ರಾಜ್ಕುಮಾರ್ ನೋಡ್ತೀವಿ. ನಮ್ ರಾಜ್ಕುಮಾರ್ ಇಷ್ಟ, ನಮ್ ಕೆಂಪ. ಯಾವ ಪಿಕ್ಚರ್ ಇಷ್ಟ ನಿಮ್ಗೆ? ಅವನ್ ಪಿಕ್ಚರ್ಗಳೆಲ್ಲ ಇಷ್ಟ. ರಾಜ್ಕುಮಾರ್ ಯಾವ್ದು ಒಂದ್ ಹಾಡ್ ಆಡ್ಬಿಡು ಮತ್ತೆ ನೋಡ್ಬ. ರಾಜ್ಕುಮಾರ್ ಅಂದ ನೆನ್ಪ್ ಮಾಡ್ಕ ಇರ್ಲಿ. ಎಲ್ಲ ಮರ್ತ್ಕೊಬಿಟ್ಟಿದೀವಿ, ಏನ್ ಮಾಡೋದು? ನೆನ್ಪ್ ಮಾಡ್ಕ ಇರ್ಲಿ. ಲಾಸ್ಟ್ ಪಿಕ್ಚರ್ ಆಯ್ತಾನಲ್ಲ, ಶಬ್ದವೇದಿ. ಜನರಿಂದ ನಾನು ಮೇಲೆ ಬಂದೆ, ಜನರಿದ್ದರೆ ನಾನು ದೇವರಿಂದೆ, ಜನರಿದ್ದರೆ ನನ್ನ ಬೆನ್ನ ಹಿಂದೆ ಮುಂದೆ. ಮಲ್ಲಮ್ಮ ಈಗ ನಿಮ್ ಸಖತ್ತಾಗಿ ಆಡ್ತಾ ಇದೀರಿ. ನಿಮ್ ತರನೇ ಮಲ್ಲಮ್ಮ ಹೋಗಿದಾರಲ್ಲ, ಮಲ್ಲಮ್ಮ ಬಗ್ಗೆ ಏನ್ ಅನ್ಸುತ್ತೆ? ಮಲ್ಲಮ್ಮ ಅವಳು ಪಾಪ ಬಡವ್ರು ಆಡ್ತಾಳೆ. ಆಡ್ಬೇಕು. ಅವಳ ವಯಸ್ಸಿಗೆ ಅಂದ್ರೆ ವಯಸ್ಸಿಗೆ ತಕ್ಕನಂಗೆ ಚೆನ್ನಾಗಿ ಆಟ ಆಡ್ತಾರೆ. ಅವ್ರಿಗೆ ಒಂದು ಚಿಕ್ಕದು ರಕ್ಷಿತಾ, ಅದಕ್ಕೆ ಕನ್ನಡ ಸರಿಯಾಗಿ ಬರಲ್ಲ, ಅದು ತಪ್ಪು ಮಾತಾಡ್ತಾರೆ. ಅರ್ಥ ಆಗುತ್ತೆ ನಿಮ್ಗೆ? ಎಲ್ಲಿಂದ ಬಂದೆ, ಯಾತಾವಿಂದ ಬಂದೆ ಅಂತಾಳೆ ಪವಿತ್ರ ಗೌಡ. ಆ ಇಬ್ರು ಮನಿಕಂದು ಕಾಲ್ ಗೆಜ್ಜೆ ಹಿಂಗ್ ಮುಚ್ಕೋತಾರೆ. ಗಿಲ್ 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 ಅಂದ್ಬಿಡ್ತಾರೆ, ಹಿಂಗ್ ಮುಚ್ಕೊಬಿಡ್ತಾರೆ. ಗಿಲ್ ಅಂತ ಮುಚ್ಕೋತಾರೆ. ಅದು 2-3 ಜನ ನೋಡಾರೆ, ಅವ್ರ ಭಯ ಪಟ್ಕೊಬಿಟ್ಟಾರೆ ಎಷ್ಟೋ ಜನ. ಇದೇನು ಚದ್ದೇಸ್ಕೊಂಡು ಬರ್ತದಲ್ಲ ಅಂದ್ರೆ ರಾತ್ರಿ ದೇವ್ ತರ ಭಯ ಪಟ್ಟ
ನೀವು ಭಯ ಆಯ್ತಾ ನಿಮ್ಗೂ? ನನ್ಗೆ ನೆಗ ಬಂತು. ನೆಗ ಬತ್ತಾ ನಿಮ್ಗೆ? ಮಾಡಿ ಎದುರಿಸ್ತಾರಲ್ಲ ಅನ್ಬಿಟ್ಟು ಅವ್ರು ನೆಗ ಬಂತು ನನಗೆ. ಆಯ್ತು, ನಿಜವಾಗ್ಲು ಮಾತ್ರ ಭಾರಿ ಚೆನ್ನಾಗ್ ಮಾತಾಡಿದ್ರಿ. ಎಲ್ರು ಚೆನ್ನಾಗ್ ಆಡ್ತಾವ್ರೆ ಅಂತ ಅಂತೀರಿ. ನೆಕ್ಸ್ಟ್ ಸಾರಿಗೆ ಬಿಗ್ ಬಾಸ್ಗೆ ನೀವು ಕೂಡ ಆಯ್ಕೆ ಆಗ್ಲಿ, ಚೆನ್ನಾಗ್ ಮಾತಾಡ್ರಿ ಕೆಂಪಕ್ಕ. ಬರೋದಾ? ಆಯ್ತು ಕಣಪ್ಪ, ಆಯ್ತು. ಏನ್ ಒಳ್ಳೆದಾಗ್ಲಿ. ಕೆಲಸ ಮಾಡ್ತೀರಿ ನೀವು? ನಾವೇನು ಇಲ್ಲ, ಹಾ ಅವಾಗ ಮಾಡ್ತಿದ್ವು, ಇವಾಗ ಏನಿಲ್ಲ, ಮನೇಲಿ ಇದ್ದೀವಿ. ಹಾ ಹಾ ಮನೇಲಿ ಇದ್ದೀರಿ ಅಂದ್ರೆ ನಿಮ್ಮಂತವ್ರು ಕಳಿಸ್ಬೇಕು. ಸುಮ್ನೆ ಖಾಲಿ ಕೂತ್ಕೊ ಬರ್ತು ಬಿಗ್ ಬಾಸ್ ಇವ್ರು ಕಳಿಸಿ. ಆಯ್ತು, ಥ್ಯಾಂಕ್ ಯು. ಆಯ್ತು. ಯಾರು ನಿಮ್ ಮಗ? ನೋಡಿದ್ರಿ ಎಷ್ಟು ಚೆನ್ನಾಗಿ ಮಾತಾಡಿದ್ರು. ಬನ್ನಿ.